ಈಚೆ ಮಾಡ್ಬೇಕು, ಹೂವಿನ ಬಾಡ ಅಂತ ಇಲ್ಲಿ ಯಾರ ಮುಂದೆ? ಮತ್ತೆ ಇವನು ಪುಷಪ್ ಯಾರೋ ನೋಡ್ಬೇಕಾ ನಿಮ್ಗೆ? ಹೂವಿನ ಬಾಡದಂತೆ ಅಂತ ಹೇಳ್ಬೇಕು, ಸರಿನಾ? ಹೇಳು. ಹೇಳಪ್ಪ. ಚೆನ್ನಾಗಿ ಹೇಳೋದ. ಆಡ್ತಾ ಆಡ್ತಿ ಹೆಂಗ ಆಡ್ತಿ ನೋಡೋಣ. ಇಂಟರ್ ಆಫ್ ಕಮಾಲ್ ನನ್ನ ಪ್ರೀತಿ ಕುಡಿ. ವಾಟ್ ಇಸ್ ದ ಫಾರ್ಮ್? ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ನಿನ್ನೆ ಹೇಳ್ದಂಗೆನೆ ನಾವು ಡೇರ್ ಚಾಲೆಂಜ್ ಮಾಡಕ್ ಹೊರಟಿದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಮಗೆ ಯಾರ್ಯಾರು ಇದಾರೆ ಅಂತ ಅಂದ್ರೆ, ಕಮಾನ್, ಚಂದು, ಸ್ನೇಹ ಮತ್ತೆ ಪ್ರಜಿ. ಸೊ ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದಷ್ಟು ಡೇರ್ಗಳನ್ನ ನಾವು ಒಂದು ಚೀಟಿಲಿ ಬರ್ಕೊಂಡಿದೀವಿ. ಸೊ ಆ ಡೇರ್ನ ನಾವೇ ಮಾಡಿರೋದ್ರಿಂದ ಸೊ ಚೀಟಿನ ಮಡ್ಚಿದೀವಿ, ಓಕೆನಾ? ಅದಕ್ಕೆ ನಾವೇ ಪಿಕ್ ಮಾಡ್ಕೋಬೇಕು, ಆ ತರ ಪ್ಲಾನ್ ಮಾಡಿ ಮಡ್ಚಿಕ್ಕಿದೀವಿ. ಸೊ ಬನ್ನಿ ಯಾರ್ಯಾರಿಗೆ ಏನೇನ್ ಡೇರ್ ಸಿಗುತ್ತೆ ನೋಡೋಣ. ಮತ್ತೆ ಇನ್ನೊಂದು, ಈ ಡೇರ್ ಅಲ್ಲಿ ಯಾರು ಸೋಲ್ತಾರೋ ಗೆದ್ದವ್ರ ಮಾತನ್ನ ಒಂದ್ ದಿವಸ ಕೇಳ್ಬೇಕು. ಲೈಕ್ 3 hours ಅಥವಾ 4 hours ಅಂತ ಒಂದು ವಿಡಿಯೋ ಮಾಡ್ತೀವಿ, ಓಕೆನಾ? ಅವರು ಟಾಸ್ಕ್ಗಳು ಕೊಡ್ತಾರೆ. ಒನ್ ಡೇ ವಿತ್ ವಿನ್ನರ್ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ. ಸೊ ನೋಡುವ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. ಸೊ ಡೇರ್ ಏನೇನ್ ಇಟ್ಟಿದೀವಿ ಅಂತ ಅಂದ್ಬಿಟ್ಟು ತೋರಿಸ್ತೀವಿ, ಬನ್ನಿ ಗೈಸ್ ನೋಡುವ. ಗೈಸ್ ಈ ವ್ಲಾಗ್ ಅಲ್ಲಿ ನಾನು ಮತ್ತೆ ಪ್ರಜಿ ಅಂದ್ರೆ ದೊಡ್ಡವ್ರನ್ನ ಗೇಮ್ ಮಾಡ್ತಾ ಇದೀವಿ, ಚಿಕ್ಕವರು ನಮ್ ಜೊತೆಗೆ ಇರ್ತಾರೆ. ಸರಿ ಆಯ್ತು, ನನ್ಗೆ ಯಾಕೋ ಇದೇ ಬತ್ತೈತೆ. 1 2 3 4 5 ಗಾಳಿ ಬೀಸ್ತಾ ಇರೋದು ಆ ಕಡೆಗೆ, ಹೋಗ್ತಾ ಇರೋದು ಆ ಕಡೆಗೆ. ಶುಕ್ಲಾಂಬರಧರಂ ವಿಷ್ಣು ಸೊ ಬನ್ನಿ ಗೈಸ್ ಯಾರ್ಯಾರಿಗೆ ಏನೇನ್ ಸಿಕ್ಕೈತೆ ಅಂತ ನೋಡುವ. ಫಸ್ಟ್ ಓಪನ್ ಮಾಡ್ತೀಯಾ? ಮಾಡು, ನೀನೇ ಓಪನ್ ಮಾಡು. ಇರು ನಾನು ಓಪನ್ ಮಾಡ್ಬಿಡ್ತೀನಿ. ಆಯ್ತು, ನನ್ ಭವಿಷ್ಯ ನಾನ್ ನೋಡ್ತೀನಿ ಫಸ್ಟ್. ಅಯ್ಯೋ ಅಟ್ಟಿ, ನನಗೆ ಯಾವ್ದು ಬರ್ಬಾರ್ದು ಅನ್ಕೊಂಡಿದ್ದೆ, ನನಗೆ ಅದೇ ಬಂದ್ಬಿಡ್ತು. So eating chili and doing meditation in front of strangers without water. Guys, ನನಗೆ ಈ ಚಾಲೆಂಜ್ ಬರಬಾರ್ದು ಅಂತ ನಾನೇ ಅನ್ಕೋತಾ ಇದ್ದೆ, ಬಟ್ ನನಗೆ ಬಂದ್ಬಿಟ್ಟೈತೆ. Go and stand middle of the people and sing a song. ಹೂವಿನ ಬಾಡದಂತೆ ಯಾರಿಗೂ ಕಾಡದಂತೆ. ಸೊ ಪ್ರಜಿ ಇದು ಬೇಡ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದ, ಆದ್ರೆ ಅವ್ನಿಗೆ ಅದೇ ಸಿಕ್ಕೈತೆ. ಓಕೆ, ನಿಮ್ಮ ಪುಣ್ಯ. ಇಟ್ಕೋಚಿ ನೆಕ್ಸ್ಟ್. ಇದು ನಂದೇನಾ? ನಿಮ್ದೆ. ಓ ಗೈಸ್, take a pen from stranger and give your autograph to them. ನನ್ನ ಆಟೋಗ್ರಾಫ್ ನಾನು ಯಾರಿಗೆ ಕೊಡ್ತೀನೋ ನನಗೂ ಗೊತ್ತಿಲ್ಲ, ಗೊತ್ತಿಲ್ಲ. ನೋಡ್ಬೇಕು. ನೆಕ್ಸ್ಟ್ ನಿಂದು. Turn 20 times, walk and take a paper. ಸೊ ಇದು ಈಸಿ ಇದೆ, ಟಾಸ್ಕ್ ಕಂಪ್ಲೀಟ್ ಮಾಡಿ. ಸೊ ಗೈಸ್ ಇದು ಯಾವ ತರ ಗೇಮ್ ಅಂತ ಅಂದ್ರೆ, 20 ಸೆಕೆಂಡ್ ತಿರುಗಬೇಕು. ನಾವು ಒಂದು 50 ಮೀಟರ್ ದೂರ ಇರ್ತೀವಿ, ನಡ್ಕೊಂಡು ಹೋಗಿ ಆ ಪೇಪರ್ ಎತ್ಕೊ ಬರ್ಬೇಕು, ಸರಿನಾ? ನೆಕ್ಸ್ಟ್ ನೀವು ಓದಿದ್ರಾ? ಓ ಸೇಯಿಂಗ್ ಎ ಥಾಟ್, ನನಗೆ ಯಾಕೆ ಬಂತಪ್ಪ ಇದೆಲ್ಲ? ಗಾಯ್ಸ್ ಸೇಯಿಂಗ್ ಎ ಥಾಟ್ ಇನ್ 5x ಇದು ನಾವು ಮನೇಲಿ ಮಾಡ್ತೀವಿ. ಯಾವ್ದು ಬರ್ಬೇಕು ಅನ್ಕೊಂಡಿದ್ರು ಅವೆಲ್ಲ ನನಗೆ ಬರ್ತೈತೆ. ಪುಶ್ ಅಪ್ ಇನ್ ರೋಡ್. ವಾವ್, ಮಾಡ್ತೀಯಾ? ಮಾಡು. ಈಟಿಂಗ್ ನೀವೇನು ಚೀಟಿಂಗ್ ಮಾಡಿದೀರಾ ಅಂತ? ಇಲ್ಲ ಕೊಡಿ. ಹೇಳ್ರಿ, ನೀವೇನು ಚೀಟಿಂಗ್ ಮಾಡಿಲ್ವಾ? ಇಲ್ಲ. ಓ ಈಟಿಂಗ್ ಅ ಮಿಕ್ಸ್ಚರ್ ಆಫ್ 3 ಫುಡ್ಸ್ ಮಿಕ್ಸ್. ನನ್ನ ಹೊಟ್ಟೆ ಹೋಗ್ತೀವಿ. ಡಬಲ್ paper scissors with stranger. ಏನು ಪ್ಲೇಯಿಂಗ್ ರಾಕ್ ಪೇಪರ್ ಸಿಸರ್. ಸ್ಟ್ರೇಂಜರ್ ಅವನಿಗೆಲ್ಲ ಈಸಿ ಸಿಕ್ತಿದೆ. ಒಂದು ನಿಮಿಷ ವೇಟ್ ಮಾಡಿ ಓಪನ್ ಮಾಡಿ. ಓಕೆ ಗೈಸ್, ಲಾಸ್ಟ್ ನಿಮ್ದೇನು? ನಿಮ್ ತೋರಿಸಿ. ಒಂದು ನಿಮಿಷ. ಬ್ಲೆಸ್ಸಿಂಗ್ ಫ್ರಮ್ ಸ್ಟ್ರೇಂಜರ್. ಗೈಸ್ ನನಗೆ ಲಾಸ್ಟ್ ಟಾಸ್ಕ್ ಬ್ಲೆಸ್ಸಿಂಗ್ ಫ್ರಮ್ ಸ್ಟ್ರೇಂಜರ್ ಸಿಕ್ಕೈತೆ. ಇವನಿಗೆ go to mall and freeze like a statue holding flower in a hand for 20 seconds. ಅದನ್ನು ಅಡ್ಡಿಗೆ ಸಿಕ್ಕೈತೆ. ಯಾವ್ದಾರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ? ಯಾವ್ದು ಎಕ್ಸ್ಚೇಂಜ್ ಇಲ್ಲ, ಎಕ್ಸ್ಚೇಂಜ್ ಆಫರ್ ಯಾವ್ದು? ಪುಷಪ್ಸ್ ಬೇಕಾದ್ರೆ ನನಗೆ ಕೊಡಿ, ನಾನು ಮಾಡ್ತೀನಿ. ಇಲ್ಲ, ಯಾರಿಗೂ ಎಕ್ಸ್ಚೇಂಜ್ ಏನು ಮಾಡಲ್ಲ. ಇಲ್ಲ, ಒಂದಾರು ಒಂದು ಆಯ್ತಾ? ಓಕೆ ಗೈಸ್, ಇವಾಗ ನಮ್ಗೆ ಏನೇನ್ ಡೇರ್ ಸಿಕ್ಕಿದ್ಯೋ ಸೊ ಬನ್ನಿ ಫಸ್ಟ್ ಔಟ್ ಸೈಡ್ ಮುಗಿಸ್ಕೊಂಡು ಬಂದ್ಬಿಡೋಣ. ಏನೇನ್ ಸಿಗುತ್ತೋ ನೋಡೋಣ. ಇವ್ನ್ ಯಾವ ತರ ಮಾಡ್ತಾನೋ, ನಾನ್ ಯಾವ ತರ ಮಾಡ್ತೀನೋ ನೋಡೋಣ. ಸೊ ಗೇಮ್ ಎಲ್ಲ ಯಾವ ತರ ಬರುತ್ತೆ ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಎಂಜಾಯ್ ಮಾಡಿ ಗೈಸ್. ಬನ್ನಿ ಈಚೆಗಡೆ ಹೋಗುವ. ನಿಮ್ ಡೇಟ್ಸ್ ಅನ್ನ ಅವ್ನು ಕೊಡ್ತೀನಿ. ಓಕೆ ಗೈಸ್, ಇವಾಗ ನಾವು ಮಾಲ್ ಅಲ್ಲಿ ಎಂಟ್ರಿ ಕೊಟ್ಟಿದೀವಿ. ಸೊ ನಂದು ಮತ್ತೆ ಇವೊಂದು ಎಕ್ಸ್ಚೇಂಜ್ ಆಯ್ತು. ಈಟಿಂಗ್ ಚಿಲ್ಲಿ ಯೂನಿಕ್ ಕೊಟ್ಟಿದ್ದೀನಿ, ಬಿಕಾಸ್ ಪುಷಪ್ಸ್ ನಾನು ತಗೊಂಡಿದ್ದೀನಿ. ಬಿಕಾಸ್ ಈಟಿಂಗ್ ಚಿಲ್ಲಿ ಯಾಕೆ ಯೂನಿಕ್ ಕೊಟ್ಟೆ ಅಂತ ಅಂದ್ರೆ, ಈಟಿಂಗ್ 3 ಫುಡ್ ಕೂಡ ನನಗೆ ಬಂತು. ಹೊಟ್ಟೆ ಹಾಳಾಗೋಗ್ಬಿಡುತ್ತೆ. ಹೊಟ್ಟೆ ಏನು ಹಾಳಾಗಲ್ಲ.
ಅದಕ್ಕೋಸ್ಕರ ಇವ್ನಿಗೆ ಈಟಿಂಗ್ ಚಿಲ್ಲಿ ನಾನು ಕೊಟ್ಟಿದ್ದೀನಿ, ಪುಷಪ್ಸ್ ನಾನು ತಗೊಂಡಿದ್ದೀನಿ. ಸೊ ಬನ್ನಿ ಗೈಸ್, ಫಸ್ಟ್ ಮಾಲ್ ಒಳಗಡೆ ಎಂಟ್ರಿ ಕೊಟ್ಟಿದೀವಿ ನಾವು. ಪುಷಪ್ಸ್ ನ ಮಾಡ್ತೀವಿ, ಅದಾದ್ಮೇಲೆ ನಿಂದು ಯಾವ್ದು ಫ್ರೀಸರೇ ಮಾಡ್ತೀನಿ. ಫ್ರೀಸ್ ಬೇಡ, ಫ್ರೀಸ್ ಬಸ್ ಸ್ಟಾಪ್ ಅಲ್ಲಿ ಮಾಡ್ತಾನೆ. ಸೊ ಗೈಸ್, ಹೂವಿನ ಬಾಣದಂತೆ ಅಂತ ಪಬ್ಲಿಕ್ ಮುಂದೆ ಹೋಗಿ ಹಾಡು ಹೇಳ್ಬೇಕಲ್ಲ, ಸೊ ಅವೆರಡು ಚಾಲೆಂಜ್ ನ ಫಸ್ಟ್ ಕಂಪ್ಲೀಟ್ ಮಾಡೋಣ ಅಂತ ಬಂದಿದೀವಿ ಗೈಸ್. ಗೈಸ್ ಇವ್ರಂತೂ ನನಗೆ ಹೆವಿ ಕ್ವಾಟ್ಲೆ ಕೊಡ್ತವ್ರೆ. ಇವ್ನ ಏನಂತವನೇ ಗೊತ್ತಾ ನನಗೆ, ನಾನು ಫಸ್ಟ್ ಫ್ಲೋರ್ಗೆ ಹೋಗೋಣ ನೋಡ್ರಿ, ಇಲ್ಲಿ ಮೇನ್ ಎಂಟ್ರೆನ್ಸ್ ಅಲ್ಲಿ ಇದೀವಿ, ಪುಷಪ್ಸ್ ಇಲ್ಲೇ ಹೊಡಿ ನೀನು, ಮೇಲ್ ಬೇಡ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಎಲ್ಲ ಎಂಟ್ರೆನ್ಸ್ ಏನಾಗಲ್ಲ. ನಾನ್ ಇವ್ನಿಗೆ ಏನ್ ಹೇಳ್ತಾ ಇದ್ದೀನಿ, ಬಸ್ ಬಸ್ ಸ್ಟಾಪ್ ಸ್ಟಾಂಡ್ ಅಲ್ಲಿ ಅಲ್ಲೇ ಫ್ರೀಸ್ ಮಾಡು ಅಂತ ಹೇಳ್ತಾರ. ಏನ್ ಹೇಳ್ತೀರ ನಾವು? ಅದಕ್ಕೆ ಗೈಸ್ ಫಸ್ಟ್ ಫ್ಲೋರ್ ಹೋಗೋಣ ಬಾರಲ್ಲಿ. ಇರ್ಲಿ ಬಾರ, ಕರುಣೆ ಇರ್ಬೇಕು ನನ್ ಮೇಲೆ, ಬಾ ಕರುಣೆ ನನ್ ಮೇಲೆ ಒಂದ್ ಸ್ವಲ್ಪ ಕರುಣೆ ತೋರ್ಸಪ್ಪ, ಏನಾಗಲ್ಲ. ಇರ್ಲಿ ಬಾರ ಬಾರ ಬಾರ. ಸೊ ಗೈಸ್ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದೀವಿ ಪುಷಪ್ಸ್ ಚಾಲೆಂಜ್ ಕಂಪ್ಲೀಟ್ ಮಾಡಕ್ಕೆ. ಬನ್ನಿ ಗೈಸ್ ಹೋಗುವ. ಈಚೆ ಮಾಡ್ಬೇಕು, ಹೂವಿನ ಬಾಡದಂತ ಇಲ್ಲಿ ಯಾರ ಮುಂದೆ ಮತ್ತೆ ಇವನು ಪುಷಪ್ ಯಾರೋ ನೋಡ್ಬೇಕಾ ನಿನ್ಗೆ? ಸರಿ ನೀನ್ ಎಲ್ಲಿ ಹೇಳ್ತೀನಿ ಅಲ್ಲೇ ಮಾಡ್ತೀನಿ ಬಾರಪ್ಪ. ಆಯ್ತು, ನಾನು ಹಂಗ ಅಲ್ಲೇ ಮಾಡ್ಬೇಕು. ಅಲ್ಲೇ ಹೇಳ್ತಾ ಇರೋದು. ಮಾತು ಹೇಳೋ ಚಿನ್ನ ಬೇಡ ಕಣೋ. ಏನಾಗುತ್ತೆ ಹೇಳು ನೋಡಪ್ಪ, ಇಲ್ಲಿ ಬೇಕಾದ್ರೆ ಯಾರ ಮುಂದೆ ಆದ್ರೂ ಹೇಳು, ಅವ್ರ ಮುಂದೆನೆ ಹೋಗಿ ಪುಷಪ್ ಮಾಡು. ಮತ್ತೆ ನಾನ್ ಮಾತ್ರ ಇಷ್ಟೊಂದು 10-15 ಜನ ಇರ್ತಾರೆ, ಅದು ಹೂವಿನ ಬಾಣದಂತೆ. ಸರಿ ಆಯ್ತಪ್ಪ, ನೀನ್ ಎಲ್ಲಿ ಹೇಳ್ತಿ ಅಲ್ಲೇ ಮಾಡ್ತೀನಿ. ಎಲ್ಲಿ ಮಾಡ್ಬೇಕಪ್ಪ? ಅಲ್ಲಿ ಕೆಳಗಡೆ ನೋಡಿ. ಸರಿ ಬಾರಪ್ಪ, ಆಯ್ತು ಮತ್ತೆ ಹೋಗೋಣ. ಇವಾಗ ಪ್ರಜೆಗೆ ಮಾಲಲ್ಲಿ ನಾನು ಚಾಲೆಂಜ್ ಕೊಡ್ತಾ ಇಲ್ಲ, ಈಚೆಗಡೆ ಮಾಲಿಂದ ಈಚೆಗಡೆ ಎಲ್ಲ ಕೂತಿರ್ತಾರಲ್ಲ, ಯಾರು ಟೀಮ್ ಹತ್ರ ಹೋಗಿ ಟೀಮ್ ಹತ್ರ ಹೋಗಿ ಹಾಡು ಹೇಳೋ ತರ ಚಾಲೆಂಜ್ ಕೊಡ್ತಾ ಇದೀನಿ ಇವನ್ಗೆ. ಬನ್ನಿ ಗೈಸ್ ಯಾವ ತರ ಮಾಡೋಣ ಅಂತ ನಾನು ನೋಡ್ತೀನಿ. ನನಗೆ ಮಾಲ್ ಮಧ್ಯದಲ್ಲಿ ಕೊಟ್ಟಿದ್ದಾನಲ್ಲ, ಯಾರು ಜನರ ಮಧ್ಯದಲ್ಲಿ ಕೊಡ್ತೀನಿ, ಬಾರಪ್ಪ. ಓಕೆ ಗೈಸ್, ಇವಾಗ ಇವನ್ನ ಯಾರ ಮಧ್ಯದಲ್ಲಿ ಬಿಡೋಣ ಅಂತ ಯೋಚನೆ ಮಾಡ್ತಾ ಇದೀನಿ. ಹುಡುಗರು ಇರತ್ತವ ಬಿಡು. ಹುಡುಗಿರಾ? ಹುಡುಗರು ಇರತ್ತವ ಬಿಡು. ಅಲ್ಲೊಂದು ಗ್ರೂಪ್ ಅವ್ರೆ, ಬಾರ ಚಿನ್ನ ಬಾ. ಎಲ್ಲಿಗೆ? ಅಲ್ಲಿ ಬಾ. ಅದ್ಯಾವ್ದೋ ಒಂದು ಹುಡುಗಿ ಫೇಮಸ್ ಆಗಿಲ್ಲ ಗೊತ್ತಾ, ಹೂವಿನ ಬಾಣದಂತೆ ಅಂತ ಹೇಳ್ಬೇಕು. ಸರಿನಾ? ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಆಡಿನ ಸಾಲಿನಲ್ಲಿ ಅಂತ ಜೋರಾಗಿ ಹೇಳ್ಬೇಕಾಯ್ತು. ನಾಲ್ಕು ಜನ ಕೇಳಿಸ್ಬೇಕಪ್ಪ, ಅವ್ರ 4-5 ಜನ ಕೇಳಿಸ್ಬೇಕು. ಸರಿನಾ? ಆ ಹುಡುಗಿ ಹೆಂಗ್ ಹೇಳ್ತು ಹಂಗೆ ಹೇಳ್ಬೇಕು. ಯಾರು ಆ ಹುಡುಗಿ? ಹುಡುಗಿ ನಂಗರೆ ಹೆಂಗಾರು ಅನ್ಕೋ, ದಿಡಿ ಬಿಟ್ಟಿದ್ದು. ಆ ವಾಂಟಿದಿರೋರೆಲ್ಲ ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಹೇಳಾಯ್ತು. ಹೇಳು, ಹೇಳು, ಕೈ ಕಟ್ಕೊಂಡು ಹೇಳು. ಏನ ಕೈ ಕಟ್ಕೊಂಡಲ್ಲಿ ಹೇಳು, ಹಾಡು ಹೇಳು, ಕೈ ಕಟ್ಕೊಂಡು ಮುಚ್ಕೊಂಡು ಹೇಳ್ಬಿಡ್ತೀನ. ಬೇಗ ಉಯ್ಕೊಳ್ಳೋದ, ಬೇಗ ಹೇಳು. ಆಯ್ತು, ರೆಡಿನಾ? ಕೈ ಕಟ್ಕೊಂಡು ಹೇಳು ಅವ್ರ. ಸರಿ, ಅವ್ರ ಮುಂದೆ ಅಲ್ಲಿಗೆ ಹೆಂಗ್ ಕೇಳ್ತೀನನ್ನ? ಆಯ್ತು ಹೇಳಪ್ಪ. ಕೈ ಕಟ್ಟು, ಹೇಳಪ್ಪ. ಹೂವಿನ ಬಾಣದಂತೆ ಯಾರಿಗೂ ಹಂಗಲ್ಲ, ಕಾಣದಂತೆ ಆಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಆಡಿನ ಸಾಲಲ್ಲಿ ಬಂದೆ ನೀನು. ಚೆನ್ನಾಗಿ ಹೇಳೋದ? ಅದ್ರಲ್ಲಿ ಏನಿಲ್ಲ. ಓಕೆ, ಥ್ಯಾಂಕ್ ಯು. ಯಾರು ಹೇಳಿದ್ದು? ಓಕೆ ಗೈಸ್, ಇವಾಗ ಸೆಕೆಂಡ್ ರೌಂಡ್ ನಮ್ಮಿಬ್ರದ್ದು. ಫಸ್ಟ್ ರೌಂಡ್ ಮುಗೀತು, ಸೆಕೆಂಡ್ ರೌಂಡ್ ಇವಂದು ಇವಾಗ ಸ್ಟಾರ್ಟ್. ಫಸ್ಟ್ ನಾನು ಅವಾಗಲೇ ಫಸ್ಟ್ ಮಾಡಿದೆ, ಇವಾಗ ಇವ್ನು ಫಸ್ಟ್ ಮಾಡ್ತಾ ಇದ್ದಾನೆ. ಮಾತಾಡೋ ಬ್ಲಾಗಲ್ಲಿ ಸ್ಟೋನ್ ಪೇಪರ್ ಸೀಸರ್ ಆಡುವ ಅಂತ. ಇವರಿಬ್ರು ಐಸ್ ಕ್ರೀಮ್ ಕೇಳ್ತಾರೆ, ಫಸ್ಟ್ ಐಸ್ ಕ್ರೀಮ್ ಕೊಡ್ಸ್ಬಿಡೋಣ ಅಂತ. ಬನ್ನಿ ಗೈಸ್. ನೆಕ್ಸ್ಟ್ ನಂದೆ ಸ್ಟೋನ್ ಪೇಪರ್ ಸೀಸರ್ ವಿತ್ ಸ್ಟ್ರೇಂಜರ್ಸ್. ಅಲ್ಲಿ ಯಾರ್ಯಾರು ಕಸ್ಟಮರ್ಸ್ ಇರ್ತಾರ ಅವ್ರ ಹತ್ರ ಹೋಗಿ ಒಬ್ರೆ ಅಲ್ವಲ್ಲ. ಅದೆಲ್ಲ ಹಂಗ್ ಬರ್ತದ ಅದು? ಹೇಳು, ಅದನ್ನೇ ತಿಂತ. ಅಲ್ಲಿ ಹೆಂಗ್ ಬರುತ್ತೆ ನೋಡೋದು. ಅಲ್ಲೋಡ ಯಾಕೋ ಏನಾಗತ್ತ ಬನ್ನಿ ಮಾಡ್ತಾರ. ಸೈಡ್ ವೈಟ್ ಜಲ್ಲಿ, ವೈಟ್ ವಿತ್ ಬ್ಲಾಕ್ ಅಲ್ಲ. ಇಲ್ಲೆಲ್ಲಾರು ಕುತ್ಕೋಬೇಕಲ್ಲ ನಾವು ಇದನ್ನ ತಿನ್ಕೊಂಡು. ಮೆಟ್ಲೈತಲ್ಲ, ಮೆಟ್ಲಿರೋದೇ ನಮಗೋಸ್ಕರ. ಬರ್ರಿ. ಸೊ ಗೈಸ್, ಇವಾಗ ನನಗೆ ಪ್ರಜಿಗೆ ಚಾಕ್ಲೇಟು, ಸ್ನೇಹಂಗ್ ವೆನಿಲಾ,
ಚಂದುಗೆ ನನಗೆ- ವೆನಿಲಾ ವಿತ್ ಚಾಕ್ಲೇಟ್ ಅವ್ನು ತಗೊಂಡು ಎರಡೆರಡು. A few moments later. ಓಕೆ ಗೈಸ್, ಸೊ ವೆಲ್ಕಮ್ ಬ್ಯಾಕ್. ಸೊ ಗೈಸ್, ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದು ಯಾಕಂತ ಅಂದ್ರೆ ನಮ್ಮ ಹಿರಿಯರಿಗೆ ಸ್ವಲ್ಪ ಹುಷಾರಿಲ್ಲ, ಅಂದ್ರೆ ನಮ್ಮ ತಾತಂಗೆ ಹುಷಾರಿಲ್ಲ. ಸೊ ಅಲ್ಲಿ ಅವ್ರದ್ದು ಹೋಟ್ಲ್ ಇದೆ ಅಲ್ವಾ, ಅಲ್ಲಿ ಕಾಂಟ್ರಾಕ್ಟ್ ಒಪ್ಕೊಂಡಿದ್ದಾರೆ. ಒಂದ್ 3-4 ಕಂಪ್ನಿಗೆ 3 to 4 times per day ಕೊಡ್ಬೇಕು. So ಅಲ್ಲಿ- ಸ್ವಲ್ಪ ಡೇರ್ಗೆ ಬ್ರೇಕ್ ಕೊಟ್ಟು ಸ್ವಲ್ಪ ಅಲ್ಲಿಗೆ ಹೋಗಿದ್ದು. ಮತ್ತೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀವಿ ಗೈಸ್. ನಮ್ಮಿಬ್ರದ್ದು ಅವಾಗ್ಲೇ ಫಸ್ಟ್ ರೌಂಡ್ ಆಗಿತ್ತು. ಸೊ ಸೆಕೆಂಡ್ ರೌಂಡ್ ನ ನಾವ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಸೆಕೆಂಡ್ ರೌಂಡ್ ಅಲ್ಲಿ ಫಸ್ಟ್ ಸ್ಟ್ರೇಂಜರ್ನ ರಾಕ್ ಪೇಪರ್ ಸೀಸರ್ ಆಡ್ಬೇಕು ಅಂತ ಇವಾಗ ನಮ್ಗಿದೆ. ಇವನ್ ಚಾಲೆಂಜ್ ಗೈಸ್. ರೌಂಡ್ ಸೆಕೆಂಡ್ ಅಲ್ಲಿ ಇವನು ಫಸ್ಟ್ ಆಡ್ತಾನೆ. ರಾಕ್ ಪೇಪರ್ ಸೀಸರ್, ಸ್ಟೋನ್ ಪೇಪರ್ ಸೀಸರ್ ಅಂತಾರಲ್ಲ, ಹಾ. ವಿತ್ ಸ್ಟ್ರೇಂಜರ್ಸ್. ಓಕೆನಾ? ನೀನು ಮಾತಾಡಂಗಿಲ್ಲಪ್ಪ, ಸರಿನಾ? ಯಾತ್ರ ನೀನು ಸ್ಟ್ರೇಂಜರ್ಸ್ ಹತ್ರ ಮಾತಾಡಂಗಿಲ್ಲ. ನಾವು ಮಾತಾಡ್ಬೇಕಲ್ಲ ಸ್ಟಾರ್ಟಿಂಗ್. ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ನಾವು ನೀನ್ ಈ ತರ ಎದುರುಗಡೆ ಆಡಕ್ ಹೋಗ್ಬೇಕು. ಬಂದಿದೀವಿ ಅಂತ? ನೀನ್ ಎದುರುಗಡೆ ಹೋಗ್ಬೇಕು. ಅಲ್ಲಿ ಡೈರೆಕ್ಟ್ ಅಂದ್ಬಿಟ್ರೆ ಇವಾಗ ನಾನು 7 ಗಂಟೆ ಕೇಳಿಲಿ, ಅವ್ರೇನು ಮಾತಾಡ್ಲಿಲ್ವಾ? ಅಂದ್ರೆ ನೀನ್ ಮಾತೆ ಆಡಬಾರ್ದು. ಅಂತ ಅನ್ಬೇಕು. ಅವ್ರಿಗೆ ಅರ್ಥ ಆಗುತ್ತಲ್ಲೋ. ಎಲ್ಲ ಏನ್ ಅರ್ಥ ಆಗುತ್ತೆ ಅವ್ರಿಗೆ? ಇದ್ ಆಡೋಣ ಬಾ ಅಂತ ಅವ್ರು ಅರ್ಥ ಮಾಡ್ಕೋತಾರೆ. ಒಟ್ನಾಗಿಗೆ ಮಾತಾಡಂಗಿಲ್ಲ. ಸ್ಟೋನ್ ಪೇಪರ್ ಸೀಸರ್ ಹೋಗಿ ಆಡ್ಬೇಕು. ಹೋಗಾಡ್ ಅದ್ ಹೆಂಗ್ ಆಡ್ತೀವಿ ನೋಡೋಣ. ಅವ್ರಿಗೆ ಗೊತ್ತಿರ್ಬೇಕಲ್ಲ. ಇರ್ಲಿ ಹೋಗು. ಯಾಕನಾಗಿದೆ ಮೈಕ್ ಆನ್ ಆಯ್ತು. ಡನಕ್ ಡನ ಡನಕ್ ಡನ ಡನಕ್ ಡನ ದ. ಹೇಳಿ. ಗೊತ್ತಲ್ಲ ನನ್ಗೆ ಆ ಥರ. ಫೀಲ್ ಅನ್ನೋ ಥರ. ಹಾಂ ಆಯ್ತು. ಆಡ್ತಿ ಹೆಂಗ್ ಆಡ್ತು ನೋಡೋಣ. ಅಣ್ಣ ನಿಂಗ್ ಗುದಿತಾರಂತಣ ಅವನು. ಆಡ್ತಪ್ಪ, ಅದು ಹೆಂಗ್ ಆಡ್ತ ನೋಡೋಣ. ನಿಂಗೆ ಕೈ ತೋರಿಸ್ತಾನ ಅವನು. ಹೇಳಾಯ್ತು. ಹೇಳಾಯ್ತು. ಅಣ್ಣ ಇದು ಅಂದ್ರೆ ಸ್ಟೋನ್ ಇದು ಸೀಸರ್. ಇವೆರಡರಲ್ಲಿ ಯಾರು ಗೆಲ್ಲುತ್ತೆ? ಸ್ಟೋನ್ ಗೆಲ್ಲುತ್ತೆ ತಾನೆ. ಸೊ ಗೈಸ್, ಅಣ್ಣಂಗೆ ಗೇಮ್ ಗೊತ್ತಿಲ್ಲ, ಅದಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡಿ ಆಯ್ತು ಅಂತ ಅನ್ಬಿಟ್ಟು ಒಂದು ಚಾನ್ಸ್ ಕೊಟ್ಟಿದ್ದೀನಿ. ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ ಯಾವ ತರ ಆಡ್ತಾರ ಅಂತ. ಬನ್ನಿ, ನಾವ್ ಎಂಕರೇಜ್ ಮಾಡ್ತಾ ಇದೀವಿ. ಆಡಿ ಅಪ್ಪ, ನಾನ್ ನಿನಗೆ ಸಪೋರ್ಟ್ ಮಾಡ್ತಾ ಇದೀನಿ, ನೀನ್ ನನಗೆ ಸಪೋರ್ಟ್ ಮಾಡ್ಬೇಕು. ಒಂದೊಂದ್ಸಲಿ ಆಡೋಣ. ಬ್ಲಾಕ್ ಕಂಪ್ಲೀಟ್ ಆಗ್ಬೇಕು. ಯಾರಿಲ್ಲ ಅಲ್ಲಿ. ಬೇಡ. ಥ್ಯಾಂಕ್ ಯು ಅಣ್ಣ. ಸರಿ ಅಣ್ಣ, ಓಕೆ ಬಾಯ್. ತಾತನ ಹತ್ರ ಹೋಗಲ್ಲ. ಸರಿ ಕೊಡ, ನಿಂಗ್ ಮೀಟರ್ ಇದ್ರೆ ಹೋಗ, ಆ ತಾತನ ಹತ್ರ ಆಡೋಗ. ಆ ತಾತನ ಹತ್ರ ಹೋಗೋ. 50 ರೂಪಾಯಿ ಬಂದ್ರೆ ಬಾಬಾ ಗುದ್ದೆ ಬಿಡ್ತಾರ ಅವ್ರು. ಹೇಳಿದ್ ಬೇಕಾದ್ರೆ ಮಾಡ್ತೀನಿ, ಹೋಗೋ. ಹಿಂಗ್ ಬಂದ್ಬಿಟ್ರೆ ಗುದ್ದೆ ಬಿಡ್ತಾರ ಅವರು. ನೋಡೋಣ ಗೈಸ್, ಧೈರ್ಯ ತಗೊಂಡ್ ಹೋಗ್ತಾವನೆ, ಅದೆಲ್ಲ ಹೋಗ್ತಾವನೋ ನೋಡೋಣ. ಯಾರು ಇಲ್ವಲ್ವಲ್ಲ ಇಲ್ಲಿ? ನಾನು ಒಳ್ಳೆ ಜೋಶ್ ಕೊಡ್ತೀನಿ, ಮಾಡ. ಇವ್ ಅಣ್ಣನ ಜೊತೆನೆ ಮಾಡ. ಯುದ್ಧ ಸಾರಿದ ಟನ್ ಟಡರನ್ ಟನ್ ಟಡರನ್ ಟನ್ ಟಡರನ್ ಟನ್ ಟನ್ ಟಡರನ್ ಟನ್. ಶೂಟ್ ಹೊಡಿತೀನಿ ಕೈಗೆ. ಶೂಟ್ ಹೊಡಿತೀನಿ ಕೈಗೆ, ನಿನ್ ಕೈ ಹಿಡ್ಕೊತೀನಿ, ಆಮೇಲೆ ಮತ್ತೆ ಶೂಟ್ ಹೊಡಿತೀನಿ. ಪ್ಲೀಸ್ ಬ್ರೋ, ಪ್ಲೀಸ್ ಒನ್ ಟೈಮ್. ಸ್ಟೋನ್ ಪೇಪರ್ ನಮಗೆ ಸೀರಿಯಸ್ಲಿ ಒಳ್ಳೆ ಅಡ್ವಾಂಟೇಜಸ್. ಓಕೆ, ಹೊರಟ್ರಾ? ಓಕೆ ಅಣ್ಣ, ಥ್ಯಾಂಕ್ ಯು. ವಿ ವಾಂಟ್ ಟು ಎಂಜಾಯ್ ದಿಸ್. ಓಕೆ ಗೈಸ್, 2ನೇ ರೌಂಡ್ ಅಲ್ಲಿ ಅವ್ರ ಕೈಲಿ ಕಷ್ಟ ಆಗ್ತಾ ಇದೆ ಗೈಸ್. ಸೀರಿಯಸ್ಲಿ ನನಗೇನಾದ್ರು ಕೊಟ್ಬಿಡಿದ್ರೆ ಹೆಂಗ್ ಮಾಡ್ತಾ ಇದೆ ಗೊತ್ತಾ? ನಾನು ಏನ್ ಮಾಡ್ತೀಯಪ್ಪ? ಸೊ ಓಕೆ ಫಾಮ್, ಇಲ್ಲಿ ನಮ್ಮದು ವಾಯ್ಸ್ ಓವರ್ ಹೋಗ್ಬಿಟ್ಟಿದೆ. ಸೊ ಅದಕ್ಕೆ ಇಲ್ಲಿ ಎಡಿಟ್ ಮಾಡ್ಬೇಕಾದ್ರೆ ಕೊಡ್ತಾ ಇದ್ದೀನಿ. ಸೊ ನಂದು ಟೇಕಿಂಗ್ ಬ್ಲೆಸ್ಸಿಂಗ್ ಫ್ರಮ್ ಸ್ಟ್ರೇಂಜರ್ ಟಾಸ್ಕ್ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಬನ್ನಿ ಹೋಗುವ. ಇವಾಗ ಅವ್ರ ಹತ್ರ ಮಾತಾಡ್ಬಿಟ್ಟು ಸೊ ಅವ್ರಿಗೆ ಏನು ವಿಷಯ ಅಂತ ಹೇಳ್ಬಿಟ್ಟು ಸೊ ಬ್ಲೆಸ್ಸಿಂಗ್ಸ್ ತಗೋತಾ ಇದ್ದೀನಿ.
ಸೊ ಓಕೆ ಗೈಸ್, ಇವಾಗ ನಮ್ದು ಸೆಕೆಂಡ್ ರೌಂಡ್ ಇಬ್ರದ್ದು ಕಂಪ್ಲೀಟ್ ಆಗಿದೆ. ಸೊ ನಾವು ಮೂರನೇ ರೌಂಡ್ ಮಾಡಕ್ ಹೊರಟಿದೀವಿ. ನಮ್ದು 2ನೇ ರೌಂಡ್ ಆಯ್ತು, 3ನೇ ರೌಂಡ್ ಸ್ಟಾರ್ಟ್ ಮಾಡ್ತಾ ಇದೀವಿ. 3ನೇ ರೌಂಡ್ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಸೊ ಗಾಯ್ಸ್, ಇಬ್ರದ್ದು 2 ರೌಂಡ್ ಕಂಪ್ಲೀಟ್ ಆಯ್ತು. ಈಗ 3ನೇ ರೌಂಡಲ್ಲಿ ಮುತ್ತು ಫಸ್ಟ್ ಆಡ್ತಾನೆ, ಯಾಕೆಂದ್ರೆ ಸೆಕೆಂಡ್ ರೌಂಡಲ್ಲಿ ನಾನು ಫಸ್ಟ್ ಆಡಿದ್ದೆ. ಮುತ್ತದ್ ಬಂದು ಅದೇ 20 ಟೈಮ್ ತಿರುಗಿ 20 ಟೈಮ್ ತಿರುಗಿ ಒಂದು 50 ಮೀಟರ್ ದೂರದಲ್ಲಿ ಒಂದು ಪೇಪರ್ ಒಂದು ಇಕ್ಕಿರ್ತೀವಿ. 20 ಮೀಟರ್ ತಿರುಗಿ ನಡ್ಕೊಂತ ಹೋಗಿ ಆ ಪೇಪರ್ ತಗೊಂಡು 20 ಮೀಟರ್ ಅಲ್ಲ ಕಣ, 20 ಸಲ ತಿರುಗಿ ನಡ್ಕೊಂಡು ಹೋಗಿ 50 ಮೀಟರ್ ಪೇಪರ್ ಅಲ್ಲಿ ಇಕ್ಕಿರೋ ಪೇಪರ್ನ ಹೋಗಿ ಎತ್ಕೊಬತ್ತೀವಿ. ಸೊ ನೋಡೋಣ, ಅದಾದ್ಮೇಲೆ ಇವಂದು ನೆಕ್ಸ್ಟ್ ಏನಂತ ಅನ್ಬಿಟ್ಟು ಹೇಳ್ತೀವಿ. ಬನ್ನಿ ಫಸ್ಟ್ ನಂದು ಮಾಡ್ಬಿಡೋಣ. Walking alone, the streets are empty. The only thing I can see is my own silhouette. I'm getting stronger, step by step. The clock is ticking, but there's no time for regrets. I've been flying from town to town, from London to Taiwan. I've been all around the globe, trying to protect your soul. ಇವಾಗ 3ನೇ ಚಾಲೆಂಜ್ ಏನಂತ ಅಂದ್ರೆ, ಸೊ ಒಂದು ಫ್ಲವರ್ ಬೊಕ್ಕೆನ ಕೊಟ್ಟು ಜನಗಳ ಮಧ್ಯದಲ್ಲಿ ಫ್ರೀಸ್ ಆಗಿ ನಿಲ್ಸೋಣ ಅಂತ ಅನ್ಬಿಟ್ಟು ಪ್ಲಾನ್ ಮಾಡಿದೆ. ಇವಾಗ ಅದು ಬೇಡ, ಯಾಕಂತ ಅಂದ್ರೆ ಇವಾಗ ನೈಟ್ ಆಯ್ತಲ್ಲ, ಫ್ಲವರ್ಸ್ ಬೇಡ. ಸೊ ಅದಕ್ಕೋಸ್ಕರ ಪಿಜ್ಜಾ ಅಂಗಡಿಲಿ ಆರ್ಡರ್ ಕೊಟ್ಬಿಟ್ಟು ಇವಾಗ ಪಿಜ್ಜಾ ಆರ್ಡರ್ ಮಾಡಿದೀವಿ. ಪಿಜ್ಜಾನ ಇಟ್ಕೊಂಡು ಇವ್ನು ನನಗೆ GT ಮಾಲ್ ಮಧ್ಯದಲ್ಲಿ ಬೆಳಗ್ಗೆ ನಿನ್ಸಿದ. ಓಕೆನಾ, ಇವಾಗ್ಲೂ ನಾನು GT ಮಾಲ್ ಮಧ್ಯದಲ್ಲೇ ನಿನ್ಸ್ಬೇಕು, ಅದನ್ನ ಇಟ್ಬಿಟ್ಟು ಅಂತ ಅನ್ಬಿಟ್ಟು ಪ್ಲಾನ್ ಮಾಡ್ತಾ ಇದೀನಿ. ಸೊ ಬನ್ನಿ ಗೈಸ್, ಆರ್ಡರ್ ಬರ್ತಾ ಇದಂಗೆ ತಗೊಂಡು ಕೆಳಗಡೆ ಹೋಗಿ ಅಣ್ಣನ ಮಧ್ಯದಲ್ಲಿ ನಿನ್ಸೇ ಬಿಡೋದು 20 ನಿಮಿಷ ಅಲ್ಲ 20 ಸೆಕೆಂಡ್ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇರೋದು ಟಾಸ್ಕ್. ಬನ್ನಿ ಗೈಸ್, ಅಣ್ಣಂಗೆ ಕೊಟ್ಟಿದ್ಕೆ ರಿವೆಂಜ್ ಆಯ್ತು ಬೆಳಿಗ್ಗೆ. ರಿವೆಂಜ್ ಅಲ್ಲ ಗೈಸ್, ಪುಷ್ ಅಪ್ಸ್ ನ ಮೇಲ್ ಮಾಡಿದ್ರು ನಡೀತಿತ್ತು, ಹೋಗಿ GT ಮಾಲ್ ಮಧ್ಯದಲ್ಲಿ ಮಾಡ್ತಾ. ನೋಡಿ ಗೈಸ್, ಹೇಳ್ತಾ ಇದ್ದೀನಿ, ಜಾಸ್ತಿ ಜನ ಇಲ್ಲ. ಈಗ GT ಮಾಲ್ ಮಧ್ಯದಲ್ಲಿ ಸೆಂಟರ್ ಆಫ್ ದ ಮಾಲ್ ಹೋಗಿ ಮಾಡಬೇಕು. ಆರ್ ಯು ರೆಡಿ ಬಾಯ್? ಬನ್ನಿ ಹೋಗುವ. ಪಿಜ್ಜಾ ಬಾಕ್ಸ್ ನ ಓಪನ್ ಮಾಡ್ಕೊಂಡು ನೀವು ಅಲ್ಲಿ ಕೌಂಟ್ ಮಾಡ್ತೀವಿ, ನಿಮಿಷಗಳನ್ನ ನಾವು ನೋಡ್ತೀವಿ. 3 ನಿಮಿಷಗಳ ಕಾಲ ನೀವು ಹೆಂಗೆ ಗೊತ್ತಾ, ಮಂಡಿಗಾಲ್ ಊರಿ ಏನು ಕರುಣೆ ಇಲ್ವಲ್ಲ ನಂಗೆ, ಕರುಣೆ ಇಲ್ವೇನೋ. ಎರಡೇ ಬೇರೆ ವಿಷಯ ಬಿಡು. ಇಲ್ಲಿ ನೋಡು, ಮಂಡಿಗಾಲ್ನ ಊರಿ ನೀನು ಪಿಜ್ಜಾನ ಹಿಂಗ್ ಇಟ್ಕೊಬೇಕು. ಇಲ್ಲಿ ಈ ತರ ಓಪನ್ ಮಾಡಿ ಹಿಂಗ್ ಇಟ್ಕೋಬೇಕು. ಇಲ್ಲ ಆಗಲ್ಲ ಅಂತಂದ್ರೆ ಹೇಳಿ, ಪರವಾಗಿಲ್ಲ, ಇರ್ಲಿ ಪಾಪ ಹೆಂಗೋ ನಿಂತ್ಕೋತಿಯಲ್ಲೋ, ಇರ್ಲಿ ನಾನು ನಿಂತ್ಕೊಂತೀನಿ ಹೇಳಪ್ಪ. ಇವನ್ಗೆ ಇಲ್ಲಿಗಿಂತ ಮನೇಲಿ ಏನೇನ್ ಮಾಡಿಸ್ಬಿಡ್ತಾರೋ ಅನ್ನೋದು ಭಯ ಜಾಸ್ತಿ, ಅದಕ್ಕೋಸ್ಕರ ಅಲ್ವಾ. ಓಪನ್ ಮಾಡಿ ಹೆಂಗ್ ಇಟ್ಕೋಬೇಕಂದ್ರೆ ಮಂಡಿ ಊರಿ ಬೇಡುವೆ ಗೊತ್ತಾನೆ, ಮಂಡಿ ಊರಿ ಬೇಡುವೆ ನಿನ್ನ ಅಂತ ಪೋಸ್ ಬರುತ್ತೆ ಗೊತ್ತಾ. ಆ ಪೋಸ್ ಅಲ್ಲಿ ಇಟ್ಕೊಂಡು 3 ನಿಮಿಷ ನಿಂತ್ಕೊ. ಮದ್ದಿಕ್ಕೆಲ್ಲ ಬರ್ತಾವ್ರಲ್ಲ ಅಲ್ಲಿ ಗುದ್ಗಿದಾರೋ ಹೋಗ್ ಇರು ಇಲ್ಲಿ ನಾನು ವಿಡಿಯೋದಲ್ಲಿ ತೋರ್ಸ್ಬೇಕು. ನೀನ್ ವಿಡಿಯೋ ಮಾಡಿ, ನೀನು ಬರೋಣ ತುಂಬಿಟ್ಟೆಲ್ಲ. ನಮ್ಮ ಅಣ್ಣನ ಭವಿಷ್ಯ, ಅಣ್ಣ ಕಡೋ ನೀ ಅಣ್ಣ ಕಡೋ. ಯಾವ್ದಾರು ಒಂದು ಹಾಡು ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೋ, ಚೆನ್ನಾಗಿರುತ್ತೆ. ಯಾವ್ದು ಹೇಳಿ? ಸುಂಟರ ಗಾಳಿ ಅದು ಹಾಡು ಹೇಳ್ಕೊಂಡ್ ಕೂತ್ಕೋ. ಇವನ ಜೀವನದಲ್ಲೇ ಇದನ್ನ ಅವ್ನ್ ಮರಿಬಾರ್ದು. ಓ ಗೈಸ್, ಇವನ್ ಟ್ರಿಕ್ಸ್ ನನಗೆ ಗೊತ್ತಾಯ್ತು, ಎಲ್ಲಾರು ಹೋಗ್ಲಿ ಅಂತ ವೇಟ್ ಮಾಡ್ತಾನೆ. ಇಲ್ಲಪ್ಪ, ಇಲ್ಲ ವಿಡಿಯೋ ಪಾಸ್ ಮಾಡು 1 ನಿಮಿಷ. ಸ್ನೇಹ ಆನ್ ಮಾಡ್ದಾ? ಬಾ ಗೈಸ್, ಇವಾಗ ಜನ ಬರ್ತಾವ್ರೆ. ರೆಡಿ? ಇದು ನಿಂಗೆ ಇಡಿ, ಹಿಂಗೆ ಮೇಲೆತ್ತು. ಮಂಡಿ ಊರುವೆ ಬೇಡುವೆನು ನಿನ್ನ, ಕೈ ತಳೆದು ಮಡಿಲಲ್ಲಿ ಇಟ್ಟಿಕೋ ಅಥವಾ ಕೈ ತಳೆದು ಜೋಬಲ್ಲಿ ಇಟ್ಟಿಕೋ. ಎಷ್ಟು ಸೆಕೆಂಡ್ ಆಯ್ತು? ಕೊಡಿಲಿ ಎಷ್ಟು ಸೆಕೆಂಡ್ ಆಯ್ತು? 34 ಸೆಕೆಂಡ್ಸ್ ಆಗಿದೆ. ಸುಂಟರ ಗಾಳಿ ಅಣ್ಣಮ್ಮ ಡ್ಯಾನ್ಸ್. ಅಣ್ಣ ಪಿಜ್ಜಾ ಕೊಡ್ತವ್ರ, ನೀವ್ ಏನಣ್ಣ ಸುಮ್ನೆ ನಿಂತಿದ್ದೀರಾ? ಬನ್ನಿ ಅಣ್ಣ, ಪಿಜ್ಜಾ ಟ್ರೈ ಮಾಡಿ ಅಣ್ಣ. ನಿಮಿಷ 30 ಸೆಕೆಂಡ್ ಆಗಿದೆ. ಹಾಡೇಳೋ ಅಣ್ಣ, 1 ಪೀಸ್ ಎತ್ಕೊಳ್ಳಿ. ಚಿನ್ನಿ ಬೇಬಿ, ಮುದ್ದು ಬೇಬಿ. ಅಣ್ಣ ಏನ್ ಹೇಳ್ತೀರಾ? ಇವ್ನ ಇಷ್ಟೊತ್ತವರೆಗೂ ಇಲ್ಲೇ ನಿಂತಿದ್ನಲ್ವಾ ನಮ್ಮ ಹುಡುಗ, ಏನ್ ಹೇಳ್ತೀರಾ? ಏನ್ ಅನ್ಕೊಂಡ್ರಿ ನೀವು? ಆಯ್ತು, ಏನೋ ಫನ್ನಿಯಾಗಿ ಮಾಡ್ತಾ ಇದ್ದೀರಾ ಅಂತ. ನೀನೇ ಅಣ್ಣ ಫನ್ನಿಯಾಗಿ ವ್ಲಾಗ್ ಮಾಡ್ತಾ ಇದ್ದೋ, ಡೇರ್ ಚಾಲೆಂಜ್ ಮಾಡ್ತಾ ಇದ್ದೋ. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸು?
ಏನೈತಿ ಇದ್ರೊಳಗೆ ಎಲ್ಲ ಏನೈತೆ ಮಾಡಕ್ಕೆ ಬೇರೆಯವರು ನಮ್ ಬಗ್ಗೆ ಏನ್ ಹೇಳ್ಕೊಂತಾರೆ ಏನೇ ತಿಳ್ಕೊಂತಾರೆ ಅನ್ನೋದು ಬಿಟ್ಬಿಡ್ಬೇಕು. ಹಾ ಹೌದು ಗೈಸ್, ನಮ್ ಇದೊಂದು ಕೆಲಸ ಪಕ್ಕ ಮಾಡ್ಬೇಕು. ಹೌದೌದು, ಇದಂತೂ ಶೋರ್ 100%. ಆಯ್ತಾ? ಇದು ಗೈಸ್ ನಾನು ಅಷ್ಟೇ ವ್ಲಾಗ್ ಸ್ಟಾರ್ಟಿಂಗ್ ಅಲ್ಲಿ ಸೇಮ್ ಈಗ ಯಾರಾದ್ರೂ ಜನ ಇದ್ರೆ ಕ್ಯಾಮ್ರಾ ಆನ್ ಮಾಡಕ್ಕೇನೆ ನಾನು ಒಂಥರ ಭಯ ಪಟ್ಕೋತಾ ಇದೆ ಗೈಸ್. ಅವರು ಎಂಕರೇಜ್ ಮಾಡ್ತಾರೆ ತಾನೆ. ಮಧ್ಯಾಹ್ನ ನಮ್ಗೆ ಹೆಂಗ್ ಎಂಕರೇಜ್ ಸಿಕ್ತೇಳೋ ಮಾಡಿದ್ರು. ಹಾ ಚೆನ್ನಾಗ್ ಆಡ್ತೀಯಪ್ಪ, ಹಂಗಪ್ಪ ಹಿಂಗಪ್ಪ ಅಂತೆಲ್ಲ ಚೆನ್ನಾಗಿ ಮಾತಾಡ್ತಿದ್ರು. ಇವಾಗ್ಲೂ ಅಷ್ಟೇ ಅವ ಅಣ್ಣ ನೋಡ್ರಿ ಚೆನ್ನಾಗಿ ಮಾತಾಡ್ತಿದ್ರು. ಓಕೆ ಗೈಸ್, ಇವಾಗ ನಮ್ದು 3 ರೌಂಡ್ 3 ಚಾಲೆಂಜಸ್ ಮುಗ್ದಿದಾವೆ. ಇನ್ನ ಮುಕ್ಕಿರೋದು 2, ಇವಂದೆರಡು ನಂದೆರಡು, ಟೋಟಲ್ 4. ಸೊ ರೌಂಡ್ 4 ಅಲ್ಲಿ ಏನ್ ಗೇಮ್ ಇದೆ ಅಂತ ಬನ್ನಿ ನೋಡುವ. ನಾನು ವಿತ್ ಸ್ಟ್ರೇಂಜರ್ಸ್ ಆಟೋಗ್ರಾಫ್ ತಗೋಬೇಕಂತೆ. ಅದಾದ್ಮೇಲೆ ಇವಂದು ಚಿಲ್ಲಿ ಮೆಡಿಟೇಷನ್ ಮಾಡ್ಕೊಂಡು 2 ಚಿಲ್ಲಿ ತಿನ್ಬೇಕು. 2 ನಿಮಿಷಗಳ ಕಾಲ ಏನು ಮಾತಾಡಬಾರ್ದು ಅವನು. ಅದಾದ್ಮೇಲೆ ಏನ್ ಬೇಕಾದ್ರೂ ತಿನ್ಬಹುದು. ಸೊ ಬನ್ನಿ ಗೈಸ್, ಯಾವ ತರ ಮಾಡ್ತೀವಿ ನೋಡುವ. ಕಣ್ಮುಚ್ಕೊಂಡು ಮೆಡಿಟೇಷನ್ ಮಾಡ್ಬೇಕು 2 ನಿಮಿಷ. 2 ಚಿಲ್ಲಿ ತಿನ್ಕೊಂಡು 2 ಚಿಲ್ಲಿ ತಿನ್ಕೊಂಡು 2 ನಿಮಿಷಗಳ ಕಾಲ ಏನ್ ಹೇಳಿ, ಏನಾದ್ರು ಹೇಳ್ತೀಯಾ? ಇವಾಗ ಇಲ್ಲಿ ಕುತ್ಕೋತಾ ಇದೆಯಾ? ಓಕೆ ಗೈಸ್, ಇವಾಗ ನಾವು ಸೇಫ್ಟಿಗೆ 2 ಐಸ್ ಕ್ರೀಮ್ ತಗೊಂಡಿದೀವಿ. ಸೊ ಇಫ್ ಇನ್ ಕೇಸ್ ಏನಾದ್ರು ಬೇಕು ಅಂತ ಅಂದ್ರೆ ಪಕ್ಕದಲ್ಲೇ ಮಾಟಿದೆ, ಒಳಗೆ ಅವ್ರು ಬರ್ಬೋದು. ಸೊ ಅಣ್ಣ ಇವಾಗ ಮೆಡಿಟೇಷನ್ ಮಾಡಿ ತುಂಬಾ ವರ್ಷ ಆಯ್ತಾ? ಅದು ತುಂಬಾ ವರ್ಷ ಆಗಿರೋದಕ್ಕೆ ನಾನು ಇವಾಗ ಶಿಕ್ಷೆ ಕೊಡ್ತಾ ಇದೀನಿ ಗೈಸ್. ಅಲ್ಲೂ ಎಷ್ಟು ಬದಿ ಮಾಡ್ಸಡ ಇವಾಗ ಅಣ್ಣನ್ನ ಕೋಪ್ತೀನಿ. ಬೇಡ, ಇಲ್ಲೇ ಮಾಡ್ಲಿ ಸುಮ್ಮನಿರು. ಎಲ್ ಮಾಡ್ತೀಯಪ್ಪ? ನಿನ್ ಖುಷಿ ಅಪ್ಪ, ಆಯ್ತು. ನಾನು ಇದ್ರ ಏನು ಹೇಳಲ್ಲ. ಯಾಕಂತ ಅಂದ್ರೆ ಮೆಣಸಿಕಾಯಿ ಸ್ವಲ್ಪ ಕಷ್ಟ ಇರುತ್ತೆ, ನನ್ಗೂ ಗೊತ್ತು. ನಿನ್ ಖುಷಿ ಆಯ್ತು, ಜಾಗ ನಿಂದೆ. ಪಾಪ ಕೊಟ್ಬಿಡೋಣ ಗೈಸ್. ಯಾಕಂತ ಅಂದ್ರೆ ಮೆಣಸಿಕಾಯಿ ತಿಂದ್ರೆ ಯಾರು ಹೆಂಗಾಡ್ತಾರೆ ಅಂತ ಗೊತ್ತಿಲ್ಲ, ಹೇಳಕ್ಕೆ ಆಗಲ್ಲ. ಏನಿಲ್ಲ ಮೂಲೆಲ್ಲ ಯಾರು ಬರ್ತಾರೆ ನಿನ್ನ ನೋಡಕ್ಕೆ? ಸರಿ ಆಯ್ತಪ್ಪ. ಆಯ್ತಪ್ಪ, ನಿನ್ ಖುಷಿ ಬರ. ಆಯ್ತು, ನಿನ್ ಖುಷಿ ಬರ. ನಿನ್ ಖುಷಿ. ಓಕೆ ಗೈಸ್, ಆಯ್ತು. ಅವ್ನು ಇಲ್ಲೇ ಮಾಡ್ತಾನಂತೆ. ಸರಿ ಮಾಡ್ಲಿ ಬಿಡು, ಇಲ್ಲೇ ಬಾಡೋ. ಓಹೋ, ಹೋಗ್ಬಿಡ್ರಿ ಹಿಂದಕ್ಕೆ ಹಂಗೆ. ಇಲ್ಲ ಹಾ ಸರಿ ಮಾಡಿ. ಚಿಲ್ಲಿ ಎಲ್ಲೈತೆ? 3, 2, 1 ಸ್ಟಾರ್ಟ್. ಡನ್. ನಾವಿಬ್ರು ವಿಡಿಯೋ ಮಾಡ್ತಾ ಇರೋದ್ರಿಂದ ಅವನೊಬ್ನೇ ಕುತ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ನಾನು ಕುತ್ಕೊಂಡೆ. ಆಮೇಲೆ ಇವನ್ಗೆ ಇನ್ನೊಂದು ಖಾರ ತಿಂದು ಜಾಸ್ತಿ ಅಭ್ಯಾಸ ಇದೆ ಗೈಸ್, ಜಾಸ್ತಿ ಅಭ್ಯಾಸ ಐತೆ. ಅದಕ್ಕೆ ಅಣ್ಣ ಆರಾಮಾಗಿ ಕೂತವನೆ. ಆದ್ರೂ ಆಯ್ತಲ್ಲ ಅವ್ರ ಕೈಲಿ. ಏನಂತೀಯಪ್ಪ? ಬಣ್ಣ ನೀರ್ ಬಂದ್ಬಿಟ್ಟು ನೀನಾಗ ಖಾರ ತಿಂದಾದ್ಮೇಲೆ ಯಾಕೋ ಹಿಂಗಾಡ್ತಾ ಇದೆಯಾ? ಎಲ್ಲೆಲ್ಗ ಹೋಗ್ತಾ ಇದೆಯೋ? ನೀನ್ ಖಾರ ಕಡ ತಿಂದಿರೋದು ಅಷ್ಟೇ, ಬೇರೆ ಏನು ಅಲ್ಲ. ಎಲ್ಲೆಲ್ಲೋ ಹೋಯ್ತವನೆ, ಏನೇನೋ ಮಾಡ್ತಾವನೆ. ಗಾಯ್ಸ್, ನಂದು 4th ರೌಂಡ್ ಕಂಪ್ಲೀಟ್ ಆಗಿದೆ. ಈಗ ಇವನು 4th ರೌಂಡ್ ಬ್ಯಾಲೆನ್ಸ್ ಇರೋದ್ರಿಂದ ಇವನು ಒಬ್ಬರ ಸ್ಟ್ರೇಂಜರ್ ಹೋಗಿ ಇವನು ಆಟೋಗ್ರಾಫ್ ಬೇರೆ ಅವ್ರಿಗೆ ಕೊಟ್ಟು ಅವ್ರ ಆಟೋಗ್ರಾಫ್ ಇವನು ಹಾಕ್ಸ್ಕೊಂಡು ತರಬೇಕು. ಎದುರುಗಡೆ ಒಬ್ರು ಕಪ್ಪಲ್ ಕೂತವ್ರು. ಇವ್ನು ಏನ್ ಹೇಳ್ತೋದ್ ಗೊತ್ತಾ? ಹೋಗ್ಬಿಟ್ಟ ಹುಡುಗಿ ಹತ್ರ ಹಾಕ್ಸ್ಕೊಬಾರ್ದು. ನಾನು ಇನ್ನು ಅವನೇನೇನು ಹೋಗಿ ಕೈಲಿ ಉಂಟು ಬರ್ಸ್ಕೊಂಡ್ ಕೊಡ್ತೀಯಾ? ಸ್ವಲ್ಪ ನೋಡಿ ಮಾಡಿ ಕೊಡಲೆ. ನಾನೇನಾದ್ರು ಹಂಗೆ ಮಾಡೋದಿಲ್ಲ. ಸ್ವಲ್ಪ ಮಾಡ್ದಲ್ಲಪ್ಪ ಕರುಣೆಯಿಂದ. ಕರುಣೆ ಇರ್ಲಿ. ಏ ನೀನ್ ನಂಟಿಮ ಇನ್ನೊಂದ್ 2 ನಿಮಿಷ ಹೋಗಿದ್ರೆ ₹1 ಹಾಕೋಗಿರೋರು ಗೊತ್ತವ್ರು. ಅವು ಯೂಟ್ಯೂಬ್ ವಿಡಿಯೋ ಮಾಡ್ತೀವಿ ಸರಿನಾ? ಚಾಲೆಂಜ್ ವಿಡಿಯೋ ಮಾಡ್ತಾ ಇದೀವಿ ಇವತ್ತು. ಹೋಗ್ಬಿಟ್ಟು ಇದು ಲಾಸ್ಟ್ ಚಾಲೆಂಜ್. ಇದು ಹೋಗಿ ಈ ತರ ಗೊತ್ತಿಲ್ದಿರೋರ ಹತ್ರ ಅವ್ರು ಏನೋ ಆಟೋಗ್ರಾಫ್ ಹಾಕ್ಸ್ಕೊಬರ್ಬೇಕು ಅಂತ ಅನ್ಬಿಟ್ಟು ಹಾಕ್ಸ್ತಾ ಇದೀನಿ. ಹಾಕಿ ಅಣ್ಣ, ಹಾಕಿ. ಓಕೆ ಗೈಸ್, ಇವಾಗ ಅಣ್ಣ ಹಾಕಿದ್ದಾರೆ. ಅಣ್ಣ ಏನು ಅನ್ಕೋಬೇಡಿ, ನಿಮ್ ಮಗುನ್ ತರ. ಇವಾಗ ನನ್ನ ಆಟೋಗ್ರಾಫ್ನು ಹಿರಿಯರ ಆದಂತ ಕೊಡ್ತಾ ಇದೀನಿ. ಓಕೆ ಗೈಸ್, ಫೈನಲಿ ಮುಗಿಸ್ಕೊ ಬಂದೆ. ಹೀಗೆ ಯಾರಿಗೆ? ಯಾವ್ದು ಹೇಳ್ಬೇಡಿ. ಹೇಳ್ತೀನಿ ಕೊಡೋದನ್ನ. ಕಾಗೆ ಕುಪ್ಪ ಗೂಬೆ ಕುಪ್ಪ, ಕಾಗೆ ಪುಕ್ಕ ಗೂಬೆ ಪುಕ್ಕ. ಅಯ್ಯೋ. ಓಕೆ ಗೈಸ್, ಇವಾಗ ನಂದು 5ನೇ ಲಾಸ್ಟ್ ರೌಂಡ್ ಅಲ್ಲಿ ಲಾಸ್ಟ್ ಫೈನಲ್ ರೌಂಡಿಗೆ ಬಂದಿದ್ದೀವಿ. ಇಬ್ರು ಫೈನಲ್ ರೌಂಡಿಗೆ ಬಂದಿದೀವಿ. ಸೊ ಅಲ್ಲಿಂದ ಇಲ್ಲಿವರೆಗೂ ಯಾರು ಗಿವ್ ಅಪ್ ಮಾಡಿಲ್ಲ.
ಆಲ್ಮೋಸ್ಟ್ ಏನೇನ್ ಬರ್ತಾ ಇದಾವೋ ಟಫ್ ಟಾಸ್ಕ್ ಎಲ್ಲ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದೀವಿ, ಲಾಸ್ಟ್ ರೌಂಡ್ ಅಲ್ಲಿ ಇದೀವಿ. ಸೊ ಇವಂದ್ ಇರೋದು ಇವಾಗ 3 ಫುಡ್ ಮಿಕ್ಸ್ಚರ್ ಅದೊಂದೈತೆ. ಅದಾದ್ಮೇಲೆ ನಂದು ಸಂಪಂಗಪ್ಪನ ಅಂತ ಅನ್ಬಿಟ್ಟು ಇವಾಗ ಚೀಟಿಂಗ್ ಮಾಡ್ತವ್ರೆ. ಕಾಗೆ ಉಪ್ಪುಕ್ಕ ಗೂಗೆ ಉಪ್ಪುಕ್ಕ ಅಂತ ಏನೋ ಹೇಳ್ತವ್ರೆ. ಸೊ ಬನ್ನಿ ಗೈಸ್, ಅದನ್ನ ಐಸಲ್ಲಿ ಸ್ಪೀಡ್ ಆಗಿ ಹೇಳ್ಬೇಕಂತೆ. ಬನ್ನಿ ಹೇಳುವ. ಆಯ್ತು ಸರಿ ಅದ್ ಬೇಡ ನಾನು ಚೇಂಜ್ ಮಾಡ್ತೀನಿ. ಸರಿ ಚೇಂಜ್ ಮಾಡಾಯ್ತು ಹೇಳು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ ಕಾರಮರಿ ಮೇಯ್ತಿತ್ತು. ಓಕೆ ಡನ್. ಸೊ ಬನ್ನಿ ಗೈಸ್ ಹೇಳ್ಬಿಡೋಣ. ತರೀಕೆರೆ ಹೇಳ ಸ್ಟಾರ್ಟ್ ಮಾಡಿ. ಹೇಳಪ್ಪ. ತರೀಕೆರೆ ಕುರಿ ಮೇಲೆ ಕಾರಮರಿ ಒಂದು ಗಾನು. ಏಯ್ ಸರಿ ಹೇಳಿ ಇನ್ನೊಂದ್ಸಲಿ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ ಕಾರಮರಿ ಮೇಯ್ತಿತ್ತು. ನಾನು ಇಷ್ಟು ಉದ್ದ ಏನಾದ್ರು ನೀನ್ ಮಾಡಿದ ಮುಂದೆ 1% ಇದಲ್ಲ ಹೇಳು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ 3 ಕರಿ ಕುರಿಮರಿ ಕಾರಮುರಿ ಮೇಯುತ್ತಿತ್ತು. ತರೀಕೆರೆ ಕುರು ಮೇಲೆ ಬಾಯ್ಲಿ ಸ್ನೇಹ ಬಾಯ್ಲಿ. ಏನಪ್ಪ ಇತ್ತು ನಮ್ದು? ನಮ್ದು ಸಂಪಂಗಪ್ಪನ ತಗೊಂಬಂದ್ ಕೊಡಕ್ಕೆ ಮುತ್ತುವಣ್ಣ ಆಲ್ರೆಡಿ ರೆಡಿ ಇದ್ರು. ಯಾರು ನೀನೇನಂದ್ರೆ ಹೂವ ಬೇಡ ಅಂತ. ಬರ್ತಿಲ್ಲ ನನಗೆ ಮಾಲ್ ಮಧ್ಯ ಕೊಟ್ಟಿದ್ದು ಅದ್ ನನಗೆ. ನೀನ್ ಮಾಲ್ ಮಧ್ಯದಲ್ಲಿ ಪುಷ್ ಅಪ್ಸ್ ಹೊಡೆದಿದ್ದು ನಿನ್ಗ 3 ಸೆಕೆಂಡ್ ನನಗೆ 3 ನಿಮಿಷನೋ ಲೋ. ಆದ್ರೂ ನಿನ್ ಮಧ್ಯ ಎಷ್ಟ್ ಜನ ನೋಡು. ಅದೆಲ್ಲ ಬೇಡ. ಈಗ ಅದ್ ಹೇಳಲ್ಲ ಸಂಪಂಗಪ್ಪ ಬೇಡ. ಅದು ಕಷ್ಟ ಆಯ್ತು. ಅದು ತರೀಕೆರೆ ಕುರಿ ಮೇಲೆ ತರೀಕೆರೆ ಏರಿ ಮೇಲೆ 3 ತರೀಕೆರೆ ಏರಿ ಮೇಲೆ 3 ಕುರಿ 3 ಕರಿ ಕುರಿ 3 ಕರಿ ಕುರಿ. ನಾನು ಹೇಳಾದ್ಮೇಲೆ ನೀನ್ ಹೇಳಕ್ ರೆಡಿ ಆಗಿರು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕರಮರಿ ಮೇಯುತ್ತಿತ್ತು. ನಾನ್ 3 ಸಲ ಹೇಳಿ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ. ಆಯ್ತು ಕೊಡು. ಬಾ 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 ಬಾ. ಓಕೆ ಗೈಸ್, ಇವಾಗ ನಾವು ಇಲ್ಲಿ 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 ಏನೇನ್ ತಂದಿದೀವಿ ನೋಡಿ. ನೋಡಪ್ಪ, ಚಾಕ್ಲೇಟು, ಪೆಪ್ಪರು ಮತ್ತೆ ಸಾಲ್ಟ್. ಓಕೆನಾ? ಯಾವ್ದಾರ ಒಂದು ಒಳ್ಳೆ ಸಾಂಗ್ ಹಾಡ್ಕೊ ಮಧ್ಯದಲ್ಲಿ ಬಾ. ಹೆಂಗ್ ತೋರ್ಸೋ ನೋಡು. ವಿಶೇಷ ಭೋಜನವಿದು. ಸೊ ಜಿರ್ಲೆ ಔಷಧಿ ಹನಿ ಕಣೋ, ನಿನಗ್ ಕಷ್ಟ ಆಗುತ್ತೆ ಅಂತ ಸ್ವೀಟ್ ಜೊತೆ ಸ್ವೀಟ್ ಹಾಕಿರೋದು. ಇವಾಗ ತಿನ್ನಪ್ಪ. ಆಯ್ತು. ಓಕೆ ಗೈಸ್, ಇವಾಗ ಕೊಟ್ಟಿದೀವಿ. ಸೊ ನೋಡೋಣ. ಆಂಟಿ ಮೊಟ್ಟೆ ಹೊಡ್ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಕೊಡ ಮೊಟ್ಟೆ ಹೊಡ್ಕೊಡ್ತೀವಿ. ಈಗ ನೋಡು, ನಾನ್ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಹಾಗೆ ನೀನು ಅಣ್ಣ ಓಕೆ ಗೈಸ್, ವಿಡಿಯೋನ ನೋಡಿದೀರಾ? ಸೊ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೈಟ್ ಒಳಗೂ ಮಾಡಿದ್ದೀವಿ. ಸೊ ಯಾರ್ಯಾರು ನ್ಯೂ ವ್ಲಾಗರ್ಸ್ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಾಧ್ಯವಾದಷ್ಟು ನಿಮ್ ಗ್ರೂಪ್ಗಳಿಗೆ, ಫ್ಯಾಮಿಲಿ ಗ್ರೂಪ್ಗಳಿಗೆ, ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್. ವಿಡಿಯೋ ನೋಡಿದ್ರೆ ಬೆಳಗಿಂದ ಯಾವ ತರ ಇತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮಗೆ ಯಾವ ಚಾಲೆಂಜ್ಗಳು ಬಂದಿತ್ತು ಸರ್, ನಾವಿಬ್ರು ಒಂದ್ ಒಳ್ಳೆ ಸ್ಟ್ರಾಂಗ್ ಆಗಿ ಎನರ್ಜೆಟಿಕ್ ಆಗಿ ಸ್ಟಾರ್ಟ್ ಮಾಡಿ ಎಂಡ್ ಮಾಡಿದೀವಿ. ಸೊ ಯಾವ ತರ ಇತ್ತು, ನಾವ್ ಯಾವ ತರ ಡೇರ್ ಮಾಡ್ದೋ, ಮತ್ತೆ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನಾಳೆ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಈ ತರ ವಿಡಿಯೋ ಬೇಕಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಯಾವ ಡೇರ್ ಮಾಡ್ಬೇಕಂತಾನು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಆ ಡೇರ್ನ ನಾವು ಮಾಡ್ತೀವಿ. ಸೊ ನಿಮ್ಗೆ ಆಮೇಲೆ ಇನ್ನೊಂದು ಗೈಸ್, ಇವಾಗ ನಾವಿಬ್ರು ಮಾಡ್ದೋ. ಸೊ ಪ್ಲಾನ್ ಮಾಡ್ತಾ ಇದೀನಿ ಇವ್ರಿಬ್ರು. ಸೊ ನಾವು 2 ಗ್ರೂಪ್ ಅಲ್ಲಿ ಡಿವೈಡ್ ಆಗಿದ್ದು. ಸೊ 2 ಗ್ರೂಪ್ ಇಂದ ನಿಮ್ಗೆ ಯಾವ ಗ್ರೂಪ್ ತುಂಬಾ ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಂದ್ರೆ ಯಾವ ಟೀಮ್ ಆಟ ನಿಮಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮುತ್ತು ಟೀಮ್ ನಿಮಗೆ ಇಷ್ಟ ಆಯ್ತಾ, ಪ್ರಜಿ ಟೀಮ್ ಇಷ್ಟ ಆಯ್ತಾ? ಸರಿ, ಬೇಡ ಆಮೇಲೆ ಸುಮ್ನೆ ನಮ್ಮ ಮಧ್ಯೆ ಕಂಪ್ಯಾರಿಸನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಬೇಡ ಗೈಸ್. ಸೊ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸಾಕು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಗೈಸ್, ಬಾಯ್. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ, ಮರಿಬೇಡಿ. ಮತ್ತೆ ಕಮೆಂಟ್ ಮಾಡೋದು ಮರಿಬೇಡಿ ಗೈಸ್. ಓಕೆ, ಬಾಯ್.